ಕಳೆದ ಹಲವು ವರ್ಷಗಳ ಹಿಂದೆ ಕುಸಿದು ಬಿದ್ದು ಸಾಕಷ್ಟು ಜನರ ಸಾವು ನೋವಿಗೆ ಕಾರಣ ಆಗಿದ್ದಂತಹ ಮೈಸೂರಿನ ಪ್ರತಿಷ್ಠಿತ ಕಟ್ಟಡ ಲ್ಯಾನ್ಸ್ಟನ್ ಕಟ್ಟಡವನ್ನ ಉಳಿಸಿಕೊಳ್ಳಬೇಕಾ ಅಥವಾ ಅದನ್ನ ತೆರವು ಮಾಡಬೇಕಾ ಅನ್ನೋ ಚರ್ಚೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದರ ದಾವೆಯನ್ನ ಇರಿಸಲಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹಲವು ಅಧಿಕಾರಿಗಳು ಮೈಸೂರಿನ ಲ್ಯಾನ್ಸ್ಟನ್ ಬಿಲ್ಡಿಂಗ್ಗೆ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್ ಮತ್ತು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎರಡೂ ತಂಡಗಳು ಈ ಒಂದು ಲ್ಯಾನ್ಸ್ಟೋನ್ ಬಿಲ್ಡಿಂಗ್ಗೆ ಆಗಮಿಸಿ ಸದ್ಯ ಈಗ ಕಟ್ಟಡದ ಸ್ಥಿತಿಗತಿಗಳನ್ನ ಅವಲೋಕಿಸ್ತಿದ್ದಾರೆ. ಇದನ್ನ ಗಮನಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಎಎಸ್ಜಿ ಅವರು ಆಗಮಿಸಿ ಅದನ್ನ ನೋಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂದ್ರೆ ಇದರ ಸ್ಥಿತಿಗತಿಗಳು ಹೇಗಿದೆ ಮತ್ತು ಅದನ್ನ ಉಳಿಸ್ಕೊಳ್ಳಬಹುದಾ ಅಥವಾ ಅದನ್ನ ಡೆಮಾಲಿಷ್ ಮಾಡಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಇದ್ವು. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗಿಂದಾಗೆ ನಡೀತಾ ಇರ್ತವೆ. ಮತ್ತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂಥದ್ದು, ಈ ಕಟ್ಟಡವನ್ನ ಪುನರುತ್ಥಾನ ಮಾಡುವುದು, ಅಂದ್ರೆ ಇಂತಹ ಒಂದು ಐತಿಹಾಸಿಕ ಬಿಲ್ಡಿಂಗ್ ಅನ್ನ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಅದನ್ನ ಮುಂದುವರಿಸಬೇಕಾ ಅಥವಾ ಈ ಒಂದು ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡಬೇಕಾ ಅನ್ನೋದು ಸಾಕಷ್ಟು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗ್ತಿರುವಂತಹ ವಿಚಾರ. ಇನ್ನು ಈ ಲ್ಯಾನ್ಸ್ಟನ್ ಬಿಲ್ಡಿಂಗ್, ಈ ಒಂದು ಬಿಲ್ಡಿಂಗ್ ಅನ್ನ ಮೈಸೂರಿನ ರಾಜವಂಶಸ್ಥರು ಈಗಾಗಲೇ ಅದನ್ನ ಯಥಾಸ್ಥಿತಿ ಕಾಪಾಡಿ ಯಾವುದೇ ಕಾರಣಕ್ಕೂ ಒಡೆಯಬೇಡಿ ಅಂತ ಹೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೂ ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ. ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ಕಟ್ಟಡ ತೀರಾ ಶಿಥಿಲವಾಗಿದೆ, ಹಾಗಾಗಿ ಇದನ್ನ ಡೆಮಾಲಿಷ್ ಮಾಡಿದ್ರೆ ಉತ್ತಮ ಅಂತ ಹೇಳಿ ಒಂದಷ್ಟು ಸಲಹೆಯನ್ನ ನೀಡುವಂತ ಕೆಲಸ ಕೂಡ ಮುಂದಾಗಿತ್ತು. ಇನ್ನು ಲ್ಯಾನ್ಸ್ಟನ್ ಕಟ್ಟಡವನ್ನ ರೇಂಜ್ ಬಜಾರ್ ಅಂತಲೂ ಕೂಡ ಕರೆಯಲಾಗ್ತಿತ್ತು. ಈ ಲ್ಯಾನ್ಸ್ಟನ್ ಕಟ್ಟಡವನ್ನ ಭಾರತದ ಪುರಾತನ ಕಟ್ಟಡಗಳಲ್ಲಿ ಒಂದು ಅಂತ ಹೇಳಿ ಹೇಳಲಾಗ್ತಿದೆ. ವಾಣಿಜ್ಯ ಸಂಕೀರ್ಣ ಮತ್ತು ಪಾರಂಪರಿಕ ಕಟ್ಟಡ ಆಗಿರುವಂತಹ ಈ ಒಂದು ಲ್ಯಾನ್ಸ್ಟನ್ ಬಿಲ್ಡಿಂಗ್ 19 ನವೆಂಬರ್ 1992 ಇದು ಸಾಮಾನ್ಯವಾಗಿ ಅಲ್ಲಿವರೆಗೂ ಕೂಡ ಅದು ಕರ್ತವ್ಯವನ್ನ ನಿರ್ವಹಿಸ್ತಿತ್ತು. 1 ಶತಮಾನಕ್ಕೂ ಕೂಡ ಹೆಚ್ಚು ಹಳೆಯದಾದ ಈ ಕಟ್ಟಡವನ್ನ ಔಷಧಾಲಯ, ಉಪಹಾರ ಕೊಠಡಿಗಳು, ಪುಸ್ತಕ ಮಳಿಗೆಗಳು, ಹೋಟೆಲ್, ಮುದ್ರಣಾಲಯಗಳು, ಡೆಸ್ಕ್ಟಾಪ್ ಪ್ರಕಾಶನ, ಪತ್ರ ಟೈಪಿಂಗ್, ಲೇಖನ ಸಾಮಗ್ರಿಗಳು, ಫೋಟೋ ಫ್ರೇಮಿಂಗ್ ಮತ್ತು ವಾಲ್ಪೇಪರ್ ಔಟ್ಲೆಟ್ಗಳು, ಇತರ ವ್ಯಾಪಾರ ಸಂಸ್ಥೆಗಳಂತಹ ವಾಣಿಜ್ಯ ಸಂಸ್ಥೆಗಳಲ್ಲಿ ಮೂಲಭೂತ ಅಗತ್ಯಗಳನ್ನ ಪೂರೈಸಲು ನಿರ್ಮಿಸಲಾಗಿತ್ತು. ಈ ರಚನೆಯನ್ನ ಮರ, ಕಬ್ಬಿಣ, ಸುಣ್ಣದ ಕಲ್ಲು ಮತ್ತು ಸುಮಾರು 200 ಗರ್ಡರ್ಗಳನ್ನ ಬಳಸಿ ನಿರ್ಮಿಸಲಾಗಿತ್ತು. ಕನ್ನಡ ಕವಿ ಡಿ.ವಿ. ಗುಂಡಪ್ಪ ಅವರು ಇದನ್ನ ನಗರದ ಅಲಂಕಾರಿಕ ಉತ್ಸವ ಅಂತ ಹೇಳಿ ಕರೆಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಕಟ್ಟಡವನ್ನ ವೈಸ್ರಾಯ್ ಮತ್ತು ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲ್ಯಾನ್ಸ್ಡೌನ್ನ ಮಾರ್ಕ್ವೆಸ್ ಹೆನ್ರಿ ಪೆಟ್ಟಿ ಫಿಟ್ ಮೌಸಿರ್ ಅವರ ಭೇಟಿಯ ಗೌರವಾರ್ಥವಾಗಿ ಮಹಾರಾಜರಂತಹ ಚಾಮರಾಜೇಂದ್ರ ಒಡೆಯರ್ ಅವರು ನಿಯೋಜಿಸಿದ್ರು. ಇನ್ನು ಈ ಕಟ್ಟಡದ ದ್ವಾರಪಾಲಕರಾದ ಮೈಸೂರು ನಗರದ ಮೈಸೂರು ನಗರ ನಿಗಮವು 2000ರ ದಶಕದಲ್ಲಿ ಶ್ರೀ ಚಾಮರಾಜೇಂದ್ರ ಎಂಜಿನಿಯರಿಂಗ್ ಕಾಲೇಜಿನ ಆಗಿನ ಪ್ರಾಂಶುಪಾಲರಂತಹ ಸಂಗಮೇಶ್ವರ ಅವರ ನೇತೃತ್ವದಲ್ಲಿ ರಚನೆಯ ಭವಿಷ್ಯವನ್ನ ಅಧ್ಯಯನ ಮಾಡುವ ಒಂದು ಸಮಿತಿಯನ್ನ ರಚಿಸಿತ್ತು. ನಂತರದ ಮಳೆಗಾಲದಲ್ಲಿ ಕಟ್ಟಡವು ಶಿಥಿಲಗೊಂಡು ಹಾನಿಗೊಳಗಾಗಬಹುದು ಅಂತ ಹೇಳಿ ವರದಿ ಕೂಡ ನೀಡಿತ್ತು. ಆಗಸ್ಟ್ 2012ರಲ್ಲಿ ಕಟ್ಟಡದ ಒಂದು ಭಾಗ ಕುಸಿದು 4 ಜನರು ಸಾವನ್ನಪ್ಪಿದ್ರು. ಇದಾದ ನಂತರ ಕರ್ನಾಟಕ ಸರ್ಕಾರ ಪುನಃ ಸ್ಥಾಪನೆಗಾಗಿ ಕಾರ್ಯಪಡೆ ಸಮಿತಿಯನ್ನ ರಚನೆ ಮಾಡಿತ್ತು. ಪುನಃ ಸ್ಥಾಪನೆ ಪೂರ್ಣಗೊಳ್ಳುವ ಮೊದಲು ಅಂದ್ರೆ ಆಗಸ್ಟ್ 28, 2016ರಂದು ದೇವರಾಜ ಮಾರುಕಟ್ಟೆಯನ್ನ ಕಮಾನು ಕೂಡ ಕುಸಿದು ಬಿದ್ದಿತ್ತು. ಇದರ ಪರಿಣಾಮವಾಗಿ ಲ್ಯಾನ್ಸ್ಟನ್ ಕಟ್ಟಡವನ್ನ ಪುನಃ ಸ್ಥಾಪನೆ ಪ್ರಕ್ರಿಯೆ ಸ್ಥಗಿತಗೊಂಡು ಲ್ಯಾನ್ಸ್ಟನ್ ಕಟ್ಟಡ ಮತ್ತು ದೇವರಾಜ ಮಾರುಕಟ್ಟೆ ಎರಡರ ಪುನರ್ ನಿರ್ಮಾಣಕ್ಕಾಗಿ ಕಾಯಲಾಗ್ತಿದೆ. ಈ ಉದ್ದೇಶಕ್ಕಾಗಿ ಈಗಾಗಲೇ 135 ಕೋಟಿ ಹಣವನ್ನ ಹೂಡಿಕೆ ಮಾಡಬಹುದು ಅಂತ ಹೇಳಿ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಈ ಪಾರಂಪರಿಕ ಕಟ್ಟಡ ಈಗಾಗಲೇ ಕುಸಿದು ಬಿದ್ದ ಪರಿಣಾಮವಾಗಿ ಮತ್ತಷ್ಟು ಸಾವು ನೋವುಗಳು ಸಂಭವಿಸಬಹುದು ಅನ್ನೋ ಕಾರಣಕ್ಕಾಗಿ ಇದನ್ನ ಸದ್ಯಕ್ಕೆ ತಡೆಗೋಡೆಯನ್ನ ಹಾಕಿ ಒಳಗೆ ಯಾರು ಕೂಡ ಪ್ರವೇಶ ಮಾಡದ ರೀತಿಯಲ್ಲಿ ಈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇನ್ನು ಇಲ್ಲಿ ಯಾವ್ಯಾವ ಅಂಗಡಿಗಳಿದ್ವು ಆ ಎಲ್ಲ ಅಂಗಡಿಗಳಿಗೂ ಕೂಡ ನನ್ನ ಎಡಭಾಗದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ನೋಟರಿ ಅಂಗಡಿಗಳು ಮತ್ತೆ ಹಲವು ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಸೇರಿದಂತೆ ಹಲವು ಅಂಗಡಿಗಳ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಮಾಡಲಾಗಿದೆ. ಈ ಕಟ್ಟಡವನ್ನ
ಪುನರ್ ಸ್ಥಾಪಿಸಿ ಇಲ್ಲಿಯೇ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಲಾಗ್ತಿತ್ತು. ಈ ಕಾರಣಕ್ಕಾಗಿಯೇ ಇವತ್ತು ತಜ್ಞರ ತಂಡ ಸದ್ಯ ಈಗಾಗಲೇ ಲ್ಯಾನ್ಸ್ಡನ್ ಬಿಲ್ಡಿಂಗ್ ಕಟ್ಟಡಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮಕ್ಕಾಗಿ ಎಲ್ಲ ತಯಾರಿಯನ್ನು ಕೂಡ ತೆಗೆದುಕೊಳ್ತಿದೆ. ಇಲ್ಲಿ ಬಂದಂತಹ ವರದಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ಗೆ ಅವರು ವರದಿಯನ್ನು ಸಲ್ಲಿಸ್ತಾರೆ. ಬಳಿಕ ಈ ಕಟ್ಟಡವನ್ನು ಉಳಿಸ್ಕೊಳ್ಬೇಕು ಅಥವಾ ಇದನ್ನ ಡೆಮಾಲಿಷ್ ಮಾಡಬೇಕು ಅನ್ನೋ ತೀರ್ಮಾನ ನಿರ್ಧಾರ ಆಗುತ್ತೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.